ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ? ಐ ಹೋಪ್ ಪ್ರತಿಯೊಬ್ಬರು ಸೂಪರ್ ಆಗಿದ್ರಾ, ಚೆನ್ನಾಗಿದ್ರಾ ಅನ್ಕೊಂತೀನಿ. ಸ್ನೇಹಿತರೆ, ಈ ಒಂದು ವಿಡಿಯೋ ಮುಖಾಂತರ ಬಹಳ ಒಂದು ಯೂನಿಕ್ ಆಗಿರುವಂತಹ ಮತ್ತು ಇಂಟ್ರೆಸ್ಟೆಡ್ ಆಗಿರುವಂತಹ ಒಂದು ಜಾಬ್ ನ ಒಂದು ಅಪ್ಡೇಟ್ ಅನ್ನ ಇಲ್ಲಿ ಒಂದು ಶೇರ್ ಅನ್ನ ಮಾಡ್ತಾ ಇದೀನಿ. ಹೌದು, ಈ ಒಂದು ಜಾಬ್ ನಲ್ಲಿ ಯಾವುದೇ ರೀತಿಯಂತಹ ಒಂದು ಎಕ್ಸಾಮಿನೇಷನ್ ಅಥವಾ ಒಂದು ಪರೀಕ್ಷೆಗಳು ಅನ್ನೋದು ಇರುವುದಿಲ್ಲ. ಬಹಳ ಒಂದು ಇಂಟ್ರೆಸ್ಟೆಡ್ ಆಗಿರುವಂತದ್ದು ಏನಂದ್ರೆ, ನಮ್ಮ ಒಂದು ಕರ್ನಾಟಕದಿಂದ ತಾವು ಯಾವುದೇ ಒಂದು ಮೂಲೆಯಿಂದನೂ ಕೂಡ ತಾವು ಅಪ್ಲಿಕೇಶನ್ ಹಾಕುವುದಕ್ಕೆ ಇಲ್ಲಿ ಯಾವುದೇ ರೀತಿಯಂತಹ ₹1 ತಾವು ಫೀಸ್ ಅನ್ನ ಪೇ ಅನ್ನ ಮಾಡುವಂತಹ ಒಂದು ಅವಶ್ಯಕತೆ ಇರುವುದಿಲ್ಲ. ಓಕೆನಾ? ತಾವೇನಾದ್ರೂ ಈ ಒಂದು ಜಾಬ್ ನಲ್ಲಿ ಸೆಲೆಕ್ಷನ್ಸ್ ಅನ್ನ ಪಡ್ಕೊಂಡ್ರೆ ಇಷ್ಟು ಒಳ್ಳೆಯ ಒಂದು ಸ್ಯಾಲರಿ ಅಥವಾ ಒಂದು ಸಂಬಳ ಸಹ ತಾವು ಇಲ್ಲಿಂದ ತಾವು ಪಡ್ಕೋಬಹುದು. ಬನ್ನಿ, ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಸಂಪೂರ್ಣವಾಗಿರುವಂತಹ ಒಂದು ಮಾಹಿತಿಯನ್ನ ಇದರ ಒಂದು ಸ್ಕ್ರೀನ್ ಮೇಲೆ ನಾನು ತಮ್ಮನ್ನ ಕರ್ಕೊಂಡು ಹೋಗಿ ಇದರ ಒಂದು ಇನ್ಫಾರ್ಮೇಶನ್ ಶೇರ್ ಮಾಡ್ತೀನಿ. ಆದಷ್ಟು ಪ್ರತಿಯೊಬ್ಬರು ಈ ಒಂದು ವಿಡಿಯೋನ ತಾವು ಕೊನೆ ತನಕ ನೋಡಿ, ತಾವು ಅಪ್ಲೈ ಅನ್ನ ಮಾಡಿ ತಮ್ಮ ಒಂದು ಫ್ರೆಂಡ್ ಸರ್ಕಲ್ ಅಲ್ಲೂ ಸಹ ತಾವು ಶೇರ್ ಅನ್ನ ಮಾಡೋದನ್ನ ತಾವು ಮರಿಲೇಬೇಡಿ. ಸ್ನೇಹಿತರೆ, ತಾವು ಇಲ್ಲಿ ಸ್ಕ್ರೀನ್ ಮೇಲೆ ತಾವು ಅಬ್ಸರ್ವ್ ಅನ್ನ ಮಾಡಬಹುದು. ಈ ಒಂದು ವೇಕೆನ್ಸಿಗೆ ಸಂಬಂಧಪಟ್ಟಂತಹ ಒಂದು ಸಂಪೂರ್ಣವಾಗಿರುವಂತಹ ಒಂದು ಮಾಹಿತಿಯನ್ನ ಶೇರ್ ಅನ್ನ ಮಾಡಿಬಿಡ್ತೀನಿ. ಇದರ ಒಂದು ಜೊತೆಯಲ್ಲೇ ಯಾವ ರೀತಿ ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಹಾಕುವುದು ಎಂಬುದರ ಬಗ್ಗೆನೂ ಸಹ ಇದರ ಒಂದು ವಿಡಿಯೋ ಕೊನೆಯಲ್ಲಿ ಇನ್ಫಾರ್ಮೇಶನ್ ಅನ್ನೋದು ನಾನು ಕೊಟ್ಬಿಡ್ತೀನಿ. ಮೊದಲನೇದಾಗಿ, ಇದು ಯಾವ ಒಂದು ಡಿಪಾರ್ಟ್ಮೆಂಟ್ ಅಥವಾ ಒಂದು ಕಂಪನಿ ಕಡೆಯಿಂದ ರಿಲೀಸ್ ಅನ್ನ ಮಾಡಿದ್ದಾರೆ ಅಂದ್ರೆ, ಇದು ಒಂದು ಟಾಟಾ ಕಂಪನಿ ಕಡೆಯಿಂದ ರಿಲೀಸ್ ಮಾಡಿರುವಂತಹ ಒಂದು ವೇಕೆನ್ಸಿ ಆಗಿರುತ್ತೆ. ತಮ್ಗೆಲ್ಲರೂ ಗೊತ್ತಿರುತ್ತೆ, ಟಾಟಾ ಅನ್ನೋದು ಬಹಳ ಅಂದ್ರೆ ಬಹಳ ಒಂದು ಇಂಡಸ್ಟ್ರಿನಲ್ಲಿ ಒಂದು ಟಾಪ್ ಆಗಿರುವಂತಹ ಒಂದು ಹೆಸರುವಾಸಿಯಾದಂತಹ ಈ ಒಂದು ಕಂಪನಿಯಿಂದ ಒಂದು ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸ್ ಮುಖಾಂತರ ಈ ಒಂದು ವೇಕೆನ್ಸಿ ಅನ್ನೋದು ರಿಲೀಸ್ ಅನ್ನ ಮಾಡಿದ್ದಾರೆ. ಓಕೆನಾ? ನಮ್ಮ ಬಹಳಷ್ಟು ಒಂದು ಸಬ್ಸ್ಕ್ರೈಬರ್ಸು, ಬ್ರದರ್ ಬರೀ ಗೌರ್ನಮೆಂಟ್ ಜಾಬ್ ಇಲ್ದಿರ ಈ ರೀತಿಯಾಗಿರುವಂತಹ ಒಂದು ಪ್ರೈವೇಟ್ ಜಾಬ್ ಬಗ್ಗೆನೂ ಕೂಡ ತಾವು ಇನ್ಫಾರ್ಮೇಶನ್ ಕೊಡಿ, ಇದು ಕೂಡ ಏನು ಒಂದು ಹೆಲ್ಪ್ಫುಲ್ ಆಗುತ್ತೆ ಅನ್ನುವಂತಹ ಒಂದು ರಿಕ್ವೆಸ್ಟ್ ಮೇಲೆ ನಾನು ಈ ರೀತಿಯಾಗಿರುವಂತಹ ಒಂದು ಯೂನಿಕ್ ಆಗಿರುವಂತಹ ಬಹಳ ಒಂದು ಜೆನ್ಯೂನ್ ಆಗಿರುವಂತಹ ಒಂದು ವೇಕೆನ್ಸೀಸ್ಗಳ ಒಂದು ಅಪ್ಡೇಟ್ ಅನ್ನ ಇಲ್ಲಿ ಒಂದು ಶೇರ್ ಅನ್ನ ಮಾಡ್ತಾ ಇದ್ದೀನಿ. ಇದರ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಡೇಟ್ಸ್ಗಳ ಬಗ್ಗೆ ಮಾತಾಡಕ್ ಹೋದ್ರೆ, ಸ್ಟಾರ್ಟಿಂಗ್ ಡೇಟ್ ಆಲ್ರೆಡಿ ಸ್ಟಾರ್ಟ್ ಅನ್ನೋದು ಮಾಡಿಬಿಟ್ಟಿದ್ದಾರೆ ಮತ್ತು ಲಾಸ್ಟ್ ಡೇಟ್ ಬಗ್ಗೆ ಮಾತಾಡಕ್ ಹೋದ್ರೆ ಇದೇ ಡಿಸೆಂಬರ್ 31ನೇ ತಾರೀಕು ಇದರ ಒಂದು ಲಾಸ್ಟ್ ಮತ್ತು ಫೈನಲ್ ಆಗಿರುವಂತಹ ಒಂದು ಡೇಟ್ ಇರುತ್ತೆ. ಇನ್ನೇನು ಕೇವಲ 8-9 ದಿನ ಮಾತ್ರ ಇದರ ಒಂದು ಟೈಮ್ ಇದೆ ಅಪ್ಲೈ ಮಾಡಕ್ಕೆ. ಆದಷ್ಟು ಪ್ರತಿಯೊಬ್ಬರು ಕಂಪ್ಲೀಟ್ ಆಗಿರುವಂತಹ ಒಂದು ವಿಡಿಯೋ ನೋಡ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ, ನಂತರ ಅಪ್ಲೈ ಮಾಡುವಂತಹ ಒಂದು ಮೆಥಡ್ ಕೂಡ ತಾವು ನೋಡ್ಕೊಂಡ್ಬಿಡಿ, ನಂತರ ತಾವು ಅಪ್ಲಿಕೇಶನ್ ತಾವು ಹಾಕಿ. ಎಕ್ಸಾಮ್ ಡೇಟ್ ಬಗ್ಗೆ ಮಾತಾಡಕ್ ಹೋದ್ರೆ ಸ್ನೇಹಿತರೆ, ನಾನು ವಿಡಿಯೋ ಸ್ಟಾರ್ಟಿಂಗ್ ಅಲ್ಲೇ ಹೇಳಿದ್ದೀನಿ, ಇದರಲ್ಲಿ ಯಾವುದೇ ರೀತಿಯಂತಹ ಒಂದು ಎಕ್ಸಾಮಿನೇಷನ್ಸ್ ಇರುವುದಿಲ್ಲ, ಪರೀಕ್ಷೆಗಳು ಇರುವುದಿಲ್ಲ. ಇದರ ಒಂದು ಬದಲಾಗಿ ಇದರ ಒಂದು ಡೈರೆಕ್ಟ್ ಆಗಿರುವಂತಹ ಒಂದು ಸೆಲೆಕ್ಷನ್ಸ್ ಅನ್ನ ತಮ್ಮನ್ನ ಇಲ್ಲಿ ಒಂದು ಮಾಡ್ಕೊಂತಾರೆ. ಯಾವ ರೀತಿ ಒಂದು ಡೈರೆಕ್ಟ್ ಆಗಿರುವಂತಹ ಒಂದು ಸೆಲೆಕ್ಷನ್ಸ್ ಅನ್ನ ಮಾಡ್ಕೊಂತಾರೆ ಎಂಬುದರ ಬಗ್ಗೆ ತಾವು ಮುಂದೆ ತಾವು ನೋಡಬಹುದು. ಫೀಸ್ ಪೇಮೆಂಟ್ ಬಗ್ಗೆ ಮಾತಾಡಕ್ ಹೋದ್ರೆ, ತಾವು ಯಾವುದೇ ಒಂದು ಕ್ಯಾಟಗರಿಗೆ ಸೇರಿದ್ರು ಕೂಡ ತಾವು ಇಲ್ಲಿ ₹1 ಕೂಡ ತಾವು ಇಲ್ಲಿ ಒಂದು ಫೀಸ್ ಅನ್ನ ತಾವು ಪೇ ಅನ್ನ ಮಾಡುವಂತಹ ಒಂದು ಅವಶ್ಯಕತೆ ಇರುವುದಿಲ್ಲ. ಇಲ್ಲಿ ಅರ್ಹತೆ ಮತ್ತು ಎಲಿಜಿಬಿಲಿಟಿ ಡೀಟೇಲ್ಸ್ ಬಗ್ಗೆ ನಾವು ಇಲ್ಲಿ ಒಂದು ಗಮನವನ್ನು ಕೊಟ್ಟಾಗ, ಎನಿ ಗ್ರಾಜ್ಯುಯೇಟ್ ತಾವು ಯಾವುದಾದ್ರೂ ಒಂದು ಪದವಿಯನ್ನ ತಾವು ಕಂಪ್ಲೀಟ್ ಅನ್ನ ಮಾಡ್ಕೊಂಡಿದ್ರೆ, ಅದು ಒಂದು BSc ಆಗಿರ್ಬೋದು, BCom, BA, BBA, ಇಂಜಿನಿಯರಿಂಗ್ ಒಟ್ಟಾರೆ ಒಂದು ಪದವಿಯನ್ನ ತಾವು ಕಂಪ್ಲೀಟ್ ಅನ್ನ ಮಾಡ್ಕೊಂಡಿದ್ರೆ, ಬೋತ್ ಮೇಲ್ ಆಗಿರ್ಬೋದು ಫಿಮೇಲ್ ಕ್ಯಾಂಡಿಡೇಟು ಸಹ ಇಲ್ಲಿ ಒಂದು ಅಪ್ಲಿಕೇಶನ್ ತಾವು ಹಾಕಬಹುದು. ಇಲ್ಲಿ ಟ್ಯಾಲೆಂಟ್ ಅಕ್ವಸೇಷನ್ ಎಕ್ಸಿಕ್ಯೂಟಿವ್ ಎನ್ನುವಂತಹ ಒಂದು ಪೋಸ್ಟ್ ಮೇಲೆ ಈ ಒಂದು ವೇಕೆನ್ಸಿ ಅಥವಾ ಒಂದು ಪೋಸ್ಟ್ ಗಳನ್ನ ಇಲ್ಲಿ ಒಂದು ರಿಲೀಸ್ ಅನ್ನೋದು ಮಾಡಿರುವಂತದ್ದು. ಸಿಂಪಲ್ ಆಗಿ ಈ ಒಂದು ಟ್ಯಾಲೆಂಟ್ ಅಕ್ವಸೇಷನ್ ಎಕ್ಸಿಕ್ಯೂಟಿವ್ ಇದರ ಒಂದು ವರ್ಕ್ ಏನಿರುತ್ತೆ, ಕೆಲಸ ಏನಿರುತ್ತೆ ಅಂದ್ರೆ, ಸಿಂಪಲ್ ಆಗಿ ಹೇಳ್ಬೇಕಾದ್ರೆ ತಾವು ಆಸ್ ಎ HR ಆಗಿ ತಾವು ಇಲ್ಲಿ ಒಂದು ಕೆಲಸ ಅನ್ನ ಮಾಡಬೇಕಾಗಿರುತ್ತೆ. ನೋಡಬಹುದು, ಈ ಒಂದು ಟಾಟಾ ಕನ್ಸಲ್ಟೆನ್ಸಿನಲ್ಲಿ ದಿನ ಬಹಳಷ್ಟು ಒಂದು ಏನೋ ಒಂದು ಕ್ಯಾಂಡಿಡೇಟ್ಸ್ ಗಳು ಒಂದು ಅಪ್ಲಿಕೇಶನ್ ಹಾಕ್ತಾ ಇರ್ತಾರೆ. ಅಂದ್ರೆ ಬಹಳಷ್ಟು ಒಂದು ಪೋಸ್ಟ್ ಗಳನ್ನ ರಿಲೀಸ್ ಅನ್ನ ಮಾಡ್ತಾ ಇರ್ತಾರೆ. ಬಹಳಷ್ಟು ಒಂದು ಕ್ಯಾಂಡಿಡೇಟ್ಸ್ ಗಳು ಏನೋ ಒಂದು ಅಪ್ಲೈ ಅನ್ನ ಮಾಡ್ತಾ ಇರ್ತಾರೆ. ತಾವು ಸೂಟಬಲ್ ಅನಿಸುವಂತಹ ಒಂದು ಕ್ಯಾಂಡಿಡೇಟ್ ಗಳನ್ನ ಇಲ್ಲಿ ಒಂದು ಏನೋ ಒಂದು ಶಾರ್ಟ್ ಲಿಸ್ಟ್ ಅನ್ನ ಮಾಡಿ ಅವರ ಒಂದು ಇಂಟರ್ವ್ಯೂ ಅನ್ನ ತಗೊಂಡು ಅವರಿಗೆ ತಾವು ಸೆಲೆಕ್ಷನ್ಸ್ ಅನ್ನ ಮಾಡಿಕೊಳ್ಳುವಂತಹ ಒಂದು ಪ್ರೋಸೆಸ್ ತಮ್ಮದು ಇಲ್ಲಿ ಇರುತ್ತೆ. ಸ್ಯಾಲರಿ ಬಗ್ಗೆ ಮಾತಾಡಕ್ ಹೋದ್ರೆ ತಾವು ಇಲ್ಲಿ ಒಂದು ಗಮನಿಸಬಹುದು, ಇಷ್ಟು ಒಂದು ಒಳ್ಳೆಯ ಒಂದು ಸ್ಯಾಲರಿಯನ್ನು ತಾವು ಇಲ್ಲಿ ಒಂದು ಪಡ್ಕೋಬಹುದು ಅಪ್ರಾಕ್ಸಿಮೇಟ್ ಆಗಿ ಹೇಳ್ಬೇಕಾದ್ರೆ. ಬಟ್ ತಮ್ಮಲ್ಲಿ ಇಲ್ಲಿ ಕೆಲವೊಂದು ಸ್ಕಿಲ್ಸ್ ಅನ್ನ ಕೇಳಿದ್ದಾರೆ. ಮೊದಲನೇದಾಗಿ ತಮ್ಮಲ್ಲಿ ಇಲ್ಲಿ ಒಂದು ಕಮ್ಯುನಿಕೇಶನ್ ಸ್ಕಿಲ್ಸ್ ಅನ್ನೋದು ಇಲ್ಲಿ ಒಂದು ಕೇಳಿದ್ದಾರೆ. ಇದು ಒಂದು ಕನ್ನಡ ಆಗಿರ್ಬೋದು, ಇಂಗ್ಲಿಷ್ ಆಗಿರ್ಬೋದು, ಹಿಂದಿ ಆಗಿರ್ಬೋದು, ಈ ರೀತಿಯಾದಂತಹ ಒಂದು ಲ್ಯಾಂಗ್ವೇಜ್ ಅಲ್ಲಿ ತಮಗೆ ಒಂದು ಕಮ್ಯುನಿಕೇಶನ್ ಸ್ಕಿಲ್ಸ್ ಇರಬೇಕು. ಒಳ್ಳೆ ಮಾತಾಡುವಂತಹ ಒಂದು ಸ್ಕಿಲ್ಸ್ ತಮ್ಮ ಇಲ್ಲಿ ಇರಬೇಕು. ಹಾಗೆಯೇ ಒಂದು MS ಆಫೀಸ್ ನ ಒಂದು ವರ್ಕ್ ಸಹ ಇಲ್ಲಿ ಇರುತ್ತೆ.
ತಾವೇನು ಪ್ರತಿಯೊಂದು ದಿನ ಬಹಳಷ್ಟು ಒಂದು ಕ್ಯಾಂಡಿಡೇಟ್ಗಳನ್ನ ಶಾರ್ಟ್ ಲಿಸ್ಟ್ ಮಾಡ್ತೀರಾ, ಅವರ ಒಂದು ಇಂಟರ್ವ್ಯೂ ಅನ್ನ ಮಾಡ್ತೀರಾ. ಅವರ ಡೇಟಾ ಅಲ್ಲ, ತಾವು ಎಲ್ಲಿ ಸ್ಟೋರ್ ಅನ್ನ ಮಾಡಬೇಕಾಗಿರುತ್ತೆ, ರೆಕಾರ್ಡ್ಸ್ ಅನ್ನ ಮಾಡಬೇಕಾಗಿರುತ್ತೆ, MS ಆಫೀಸ್ ನಲ್ಲಿ ತಾವು ರೆಕಾರ್ಡ್ ಅನ್ನ ಮಾಡಬೇಕಾಗಿರುತ್ತೆ, ಅಥವಾ ಒಂದು ಎಕ್ಸೆಲ್ ಶೀಟ್ ನಲ್ಲಿ ತಾವು ಅದರ ಒಂದು ಏನೋ ಒಂದು ಡೇಟಾನ ಸೇವ್ ಅನ್ನ ಮಾಡಬೇಕಾಗಿರುತ್ತೆ. ಬಟ್ ಅಲ್ಲಿ ತಾವು ಸೇವ್ ಅನ್ನ ಮಾಡೋದಕ್ಕೆ ಈ ಒಂದು MS ಆಫೀಸ್ ಆಗಿರ್ಬೋದು, ಈ ಒಂದು MS ಏನೋ ಒಂದು ಎಕ್ಸೆಲ್ ನಲ್ಲಿ ತಮ್ಮ ಒಂದು ಸ್ಕಿಲ್ಸ್ ಇಲ್ಲಿ ಕೇಳಿರುವಂಥದ್ದು. ಹಾಗೆ ಸ್ನೇಹಿತರೆ, ತಾವು ಗಮನಿಸಬಹುದು ಇದೇ ಒಂದು ಸ್ಕ್ರೀನ್ ಮೇಲೆ ಏಜ್ ಲಿಮಿಟ್ ಬಗ್ಗೆ ಇಲ್ಲಿ ಒಂದು ಮಾತಾಡಕ್ ಹೋದ್ರೆ ನೋಡಬಹುದು, ಅಪ್ರಾಕ್ಸಿಮೇಟ್ ಆಗಿ 18 ವರ್ಷದಿಂದ 40 ವರ್ಷವರೆಗೂ ಇಲ್ಲಿ ಒಂದು ಏಜ್ ಲಿಮಿಟ್ ಅನ್ನ ಇಲ್ಲಿ ಒಂದು ಕೇಳಿದ್ದಾರೆ. ಓಕೆನಾ, ಈ ಒಂದು 40 ವರ್ಷವರೆಗೂ ತಮ್ಮ ಒಂದು ಏಜ್ ಇದ್ರು ಪ್ರತಿಯೊಬ್ಬ ಒಂದು ಕ್ಯಾಂಡಿಡೇಟ್ ಇಲ್ಲಿ ಒಂದು ಅಪ್ಲಿಕೇಶನ್ ತಾವು ಹಾಕಬಹುದು. ಈಗ ಕೊನೆಯದಾಗಿ ಆಯ್ಕೆಯ ಒಂದು ವಿಧಾನ ಅಥವಾ ಒಂದು ಸೆಲೆಕ್ಷನ್ ಪ್ರೊಸೆಸ್ ಬಗ್ಗೆ ಮಾತಾಡಕ್ ಹೋದ್ರೆ, ಸೆಲೆಕ್ಷನ್ ವಿಲ್ ಬಿ ಬೇಸ್ಡ್ ಆನ್ ಆನ್ಲೈನ್ ಇಂಟರ್ವ್ಯೂ ಅಂತ ಇಲ್ಲಿ ಒಂದು ಮೆನ್ಷನ್ ಮಾಡಿದ್ದಾರೆ. ತಾವು ಏನು ಅಪ್ಲಿಕೇಶನ್ ಹಾಕಿದ ನಂತರ ತಾವು ಬೇರೆ ಕಡೆ ಹೋಗಿ ತಾವು ಇಂಟರ್ವ್ಯೂ ಅನ್ನ ಕೊಡುವಂತಹ ಒಂದು ಅವಶ್ಯಕತೆ ಇಲ್ಲ. ಜಸ್ಟ್ ತಾವು ಮನೆಯಿಂದಲೇ ತಾವು ಅಪ್ಲಿಕೇಶನ್ ಹಾಕಿ ನಂತರ ತಾವು ಮನೆಯಿಂದನೇ ಏನು ಇದರ ಒಂದು ಆನ್ಲೈನ್ ಇಂಟರ್ವ್ಯೂ ಅನ್ನ ತಾವು ಏನು ಒಂದು ಫೇಸ್ ಅನ್ನ ತಾವು ಇಲ್ಲಿ ಒಂದು ಮಾಡಬೇಕಾಗಿರುತ್ತೆ. ಓಕೆನಾ, ಈ ಒಂದು ಆನ್ಲೈನ್ ಇಂಟರ್ವ್ಯೂನಲ್ಲಿ ಏನಾದರೂ ಒಂದು ತಾವು ಪಾಸ್ ಆದರೆ, ಕ್ವಾಲಿಫೈ ಆದರೆ, ತಾವು ಶಾರ್ಟ್ ಲಿಸ್ಟೆಡ್ ಕ್ಯಾಂಡಿಡೇಟ್ ವಿಲ್ ಗೋ ಫಾರ್ ಕಂಪ್ಯೂಟರ್ ಟೆಸ್ಟ್ ಅಂತ ಇಲ್ಲಿ ಒಂದು ಹೇಳಿರುವಂಥದ್ದು. ಓಕೆನಾ, ಈ ಒಂದು ಕಂಪ್ಯೂಟರ್ ಟೆಸ್ಟ್ನಲ್ಲಿ ತಮಗೆ ಒಂದು ಬೇಸಿಕ್ ಆಗಿರುವಂತಹ ಒಂದು MS ಆಫೀಸ್ ಆಗಿರ್ಬೋದು, MS ಎಕ್ಸೆಲ್ ಆಗಿರ್ಬೋದು, ಓಕೆನಾ, ಈ ರೀತಿಯಾಗಿರುವಂತಹ ಒಂದು ಬೇಸಿಕ್ ಆಗಿರುವಂತಹ ಒಂದು ನಾಲೆಡ್ಜ್ನ ತಮಗೆ ಒಂದು ಟೆಸ್ಟನ್ನು ಇಲ್ಲಿ ಒಂದು ಕಂಡಕ್ಟನ್ನು ಮಾಡ್ತಾರೆ. ಸಿಂಪಲ್ ಆಗಿ ಆಲ್ಮೋಸ್ಟ್ ಪ್ರತಿಯೊಬ್ಬರಿಗೂ ಇದರ ಒಂದು ನಾಲೆಡ್ಜ್ ಇದ್ದೇ ಇರುತ್ತೆ. ಕಂಪ್ಯೂಟರ್ನ ಒಂದು ನಾಲೆಡ್ಜ್ ಆರಾಮ್ಸೆ ತಾವು ಈ ಒಂದು ಟೆಸ್ಟನ್ನು ತಾವು ಕ್ರ್ಯಾಕನ್ನು ಮಾಡ್ಬೋದು. ಇಷ್ಟು ಈ ಒಂದು ವೇಕೆನ್ಸಿಗೆ ಸಂಬಂಧಪಟ್ಟಂತಹ ಒಂದು ಡೀಟೇಲ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ಆಗಿರುತ್ತೆ. ಈಗ ಪ್ರಶ್ನೆ ಬರುತ್ತೆ, ನೇನು ನಮ್ಮ ಒಂದು ಕರ್ನಾಟಕದ ಒಂದು ಕ್ಯಾಂಡಿಡೇಟ್ಗಳು ಅಪ್ಲಿಕೇಶನ್ ಹಾಕಿದ ನಂತರ ಎಲ್ಲಿ ಹೋಗಿ ನಾವು ಕೆಲಸವನ್ನ ಮಾಡಬೇಕು ಅಂದ್ಕೊಂಡಿದ್ರೆ, ನೋಡಿ, ಟಾಟಾ ಕಂಪ್ನಿ ಆಸ್ ಎ ರಿಕ್ವೈರ್ಮೆಂಟ್ ಅವ್ರು ಬೇಕಾದ್ರೆ ಕರ್ನಾಟಕದಲ್ಲೇ ತಮಗೆ ಏನೋ ಆದ್ರೂ ಒಂದು ಪ್ಲೇಸ್ಮೆಂಟ್ಸ್ ಅನ್ನ ಮಾಡ್ಕೋಬಹುದು, ಇಲ್ಲಾಂದ್ರೆ ಬೇರೆ ಕಡೆ ತಮ್ಮನ್ನ ಮಾಡ್ಕೊಂಡು ನಂತರ ಈ ಕಡೆ ಒಂದು ಶಿಫ್ಟ್ ಅನ್ನ ಮಾಡ್ಬೋದು. ಓಕೆನಾ, ಬಹಳಷ್ಟು ಒಂದು ಚಾನ್ಸಸ್ ಇದೆ. ಬಟ್ ತಾವೇನ್ ಮಾಡಬೇಕು ಅಂದ್ರೆ, ತಾವು ಯಾವ ರೀತಿ ಈ ಒಂದು ಜಾಬ್ ಅನ್ನ ಪಡಿಬೇಕು ಎನ್ನುವಂತಹ ಒಂದು ಪ್ಲಾನಿಂಗ್ ನಲ್ಲಿ ತಾವೇನೋ ಒಂದು ಸ್ವಲ್ಪ ವರ್ಕ್ ಅನ್ನ ಇಲ್ಲಿ ತಾವು ಮಾಡ್ಕೋಬೇಕಾಗಿರುತ್ತೆ. ಈಗ ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಹಾಕುವಂತಹ ಒಂದು ಮೆಥಡ್ಗೆ ಇಲ್ಲಿ ಒಂದು ಬರುವುದಕ್ಕೆ ಸ್ನೇಹಿತರೆ, ಈ ಒಂದು ಟಾಟಾ ಕಂಪ್ನಿಗಳಿಂದ ರಿಲೀಸ್ ಮಾಡಿರುವಂತಹ ಈ ಒಂದು ವೇಕೆನ್ಸಿಗೆ ತಾವು ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಹಾಕುವುದಕ್ಕೆ ಜಸ್ಟ್ ತಾವು ಡಿಸ್ಕ್ರಿಪ್ಷನ್ ತಾವು ಚೆಕ್ಔಟನ್ನು ಮಾಡಿ ಅಲ್ಲಿ ಒಂದು ಡೈರೆಕ್ಟ್ ಆಗಿರುವಂತಹ ಒಂದು ವೆಬ್ಸೈಟ್ನ ಒಂದು ಲಿಂಕನ್ನು ಕೊಟ್ಟಿರ್ತೀನಿ. ಸಿಂಪಲ್ ಆಗಿ ಆ ಒಂದು ವೆಬ್ಸೈಟ್ ಮೇಲೆ ತಾವು ಕ್ಲಿಕ್ಕನ್ನು ಮಾಡಿದರೆ ತಾವು ಗಮನಿಸಬಹುದು, ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸ್ ಅನ್ನುವಂತಹ ಒಂದು ಏನು ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ಟಾಟಾ TCSನ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ವೆಬ್ಸೈಟ್ಗೆ ತಾವು ಇಲ್ಲಿ ಒಂದು ರೀಡೈರೆಕ್ಟ್ ಆಗ್ತೀರಾ. ಸಿಂಪಲ್ ಆಗಿ ತಾವು ಇಲ್ಲಿ ಒಂದು ಗಮನಿಸಬಹುದು, ಪೊಸಿಷನ್ ಬಗ್ಗೆ ಮಾತಾಡಬಹುದು, ಟ್ಯಾಲೆಂಟ್ ಅಕ್ವಿಸಿಷನ್ ಎಕ್ಸಿಕ್ಯೂಟಿವ್ ಅಂತ ಹೇಳಿದ್ದಾರೆ. ಲೊಕೇಶನ್ ನೋಡಬಹುದು, ದಿಲ್ಲಿ, ಇಂದೋರ್, ಪುಣೆ, ಕೋಲ್ಕತ್ತಾ, ಚೆನ್ನೈ, ಹೈದರಾಬಾದ್, ಬೆಂಗಳೂರು ಕೂಡ ಇಲ್ಲಿ ಒಂದು ಮೆನ್ಷನ್ ಮಾಡಿದ್ದಾರೆ. ಮುಂಬೈ ಕೂಡ ಇಲ್ಲಿ ಒಂದು ಮೆನ್ಷನ್ ಮಾಡಿರುವಂಥದ್ದು. ಓಕೆನಾ, ಇಲ್ಲಿ ತಮ್ಮ ಒಂದು ಕೆಲಸ ಏನಿರುತ್ತೆ ಅಂದರೆ, ಅಸಿಸ್ಟ್ ಆಸ್ ಎಂಡ್ ಟು ಎಂಡ್ ರಿಕ್ರೂಟ್ಮೆಂಟ್ ಪ್ರೊಸೆಸನ್ನು ತಾವು ಇಲ್ಲಿ ಒಂದು ಕಂಡಕ್ಟನ್ನು ಮಾಡಬೇಕಾಗಿರುತ್ತೆ. ಓಕೆನಾ, ಸೋರ್ಸ್ ಆನ್ ಸ್ಕ್ರೀನ್ ಕ್ಯಾಂಡಿಡೇಟ್ಸ್ ಥ್ರೂ ವೇರಿಯಸ್ ಚಾನಲ್ಸ್ ಅಂತ ಇದೆ, ಕೋಆರ್ಡಿನೇಟ್ ಇಂಟರ್ವ್ಯೂಸ್ ಆ್ಯಂಡ್ ಮೈಂಟೈನ್ ಕ್ಯಾಂಡಿಡೇಟ್ ಏನೋ ಒಂದು ಡೇಟಾ ಬೇಸ್ ಅಂತ ಹೇಳಿದ್ದಾರೆ. ಓಕೆನಾ, ಬೇಸಿಕ್ ಆಗಿ ತಮ್ಮ ಒಂದು ಕೆಲಸ ಏನಿರುತ್ತೆ ಅಂದರೆ, ಏನು ಕ್ಯಾಂಡಿಡೇಟ್ಸ್ಗಳು ಯಾರೆಲ್ಲ ಒಂದು ಅಪ್ಲಿಕೇಶನ್ನ ಹಾಕ್ತಾರೆ ಅಂತಹ ಒಂದು ಕ್ಯಾಂಡಿಡೇಟ್ಸ್ಗಳಿಗೆ ತಾವು ಏನೋ ಒಂದು ಸೆಲೆಕ್ಷನ್ಸನ್ನು ಮಾಡುವಂತಹ ಒಂದು ಬೇಸಿಕ್ ಆಗಿರುವಂತಹ ಒಂದು ಕೆಲಸ ಇರುತ್ತೆ. ಸ್ಕಿಲ್ಸ್ ಬಗ್ಗೆ ಮಾತಾಡೋದ್ರೆ ತಾವು ಗಮನಿಸಬಹುದು, ಗುಡ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಅಂತ ಹೇಳಿದ್ದಾರೆ, ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಅಂತ ಹೇಳಿದ್ದಾರೆ, ಎಬಿಲಿಟಿ ಟು ವರ್ಕ್ ಇನ್ ಎ ಫಾಸ್ಟ್ ಪೇಸ್ಡ್ ಎನ್ವಿರಾನ್ಮೆಂಟ್ ಅಂತ ಕೂಡ ಇಲ್ಲಿ ಒಂದು ಮೆನ್ಷನ್ ಅದು ಮಾಡಿರುವಂಥದ್ದು. ಓಕೆನಾ, ಈ ರೀತಿಯಾಗಿರುವಂತಹ ಒಂದು ಬೇಸಿಕ್ ಆಗಿರುವಂತಹ ಒಂದು ಡೀಟೇಲ್ಸ್ ಆಗಿರುತ್ತೆ. ಸಿಂಪಲ್ ಆಗಿ ತಾವು ಅಪ್ಲಿಕೇಶನ್ ಹಾಕೋದಕ್ಕೆ ತಾವು ಈಸಿ ಅಪ್ಲೈ ಅಂತ ಏನು ತಾವು ನೋಡ್ತಾ ಇದ್ದೀರಾ, ಜಸ್ಟ್ ಅದರ ಮೇಲೆ ತಾವು ಕ್ಲಿಕ್ಕನ್ನು ಮಾಡಿ ಅಪ್ಲಿಕೇಶನ್ನ ಹಾಕಬೇಕಿರುತ್ತೆ. ಕೆಲವರಿಗೆ ಏನಿರುತ್ತೆ ಅಂದರೆ, ಪ್ಲೀಸ್ ಕನ್ಫರ್ಮ್ ಯುವರ್ ಇಮೇಲ್ ಅಡ್ರೆಸ್ ಟು ಅಪ್ಲೈ ರಿಕ್ವೆಸ್ಟ್ ನ್ಯೂ ಕನ್ಫರ್ಮೇಷನ್ ಲಿಂಕ್ ಅಂತ ಇರುತ್ತೆ. ಜಸ್ಟ್ ಅದರ ಮೇಲೆ ತಾವು ಕ್ಲಿಕ್ಕನ್ನು ಮಾಡಿದರೆ ತಮ್ಮ ಒಂದು ಮೇಲ್ಗೆ ಏನೋ ಒಂದು ಕನ್ಫರ್ಮೇಷನ್ ಲಿಂಕ್ ಸಿಗುತ್ತೆ. ಜಸ್ಟ್ ಅದರ ಮೇಲೆ ಕ್ಲಿಕ್ಕನ್ನು ಮಾಡಿ ಕನ್ಫರ್ಮನ್ನು ಮಾಡಿಕೊಂಡ್ರೆ ಮತ್ತೆ ಇದೇ ಒಂದು ಪೇಜ್ಗೆ ತಾವು ರೀಡೈರೆಕ್ಟರ್ ಆಗಿ ಈಸಿ ಅಪ್ಲೈ ಅಂತ ಏನಿರುತ್ತೆ ಅದು ಒಂದು ಆಕ್ಟಿವೇಟ್ ಆಗುತ್ತೆ. ಅದರ ಮೇಲೆ ತಾವು ಕ್ಲಿಕ್ಕನ್ನು ಮಾಡಿ ತಮ್ಮ ಒಂದು ಬೇಸಿಕ್ ಆಗಿರುವಂತಹ ಒಂದು ಅಪ್ಲಿಕೇಶನ್ ಪ್ರೋಸೆಸನ್ನು ತಾವು ಇಲ್ಲಿ ಒಂದು ಕಂಪ್ಲೀಟ್ ಅನ್ನೋದು ಮಾಡ್ಕೋಬಹುದು. ಐ ಹೋಪ್ ಪ್ರತಿಯೊಬ್ಬರಿಗೂ ಇದು ಈ ಒಂದು ವೇಕೆನ್ಸಿ ರಿಲೇಟೆಡ್ ಆಗಿ ಸಂಪೂರ್ಣವಾಗಿರುವಂತಹ ಒಂದು ಮಾಹಿತಿ ಸಿಕ್ಕಿದೆ ಅಂದ್ಕೊಳ್ತೀನಿ. ಇದರ ಒಂದು ರಿಲೇಟೆಡ್ ಆಗಿ ತಮಗೆ ಏನೇ ಒಂದು ಡೌಟ್ ಇದ್ರೂ ಕೂಡ ದಯವಿಟ್ಟು ತಾವು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ. ಪ್ರತಿಯೊಬ್ಬರ ಒಂದು ಡೌಟನ್ನು ನಾನು ಕ್ಲಿಯರ್ ಅನ್ನೋದು ಮಾಡ್ತೀನಿ.